ಇರಾಕ್ ಮೇಲೆ ದಾಳಿಯನ್ನ ಮುಂದುವರಿಸಿದ ಇರಾನ್ ಬಾಗ್ದಾದ್ನ ಅಮೆರಿಕ ರಾಯಭಾರ ಕಚೇರಿ ಮೇಲೂ ಕೂಡ ದಾಳಿಯನ್ನ ನಡೆಸಿದೆ. ಅಮೆರಿಕದ ರಾಯಭಾರ ಕಚೇರಿ ಬಳಿ ಭಾರೀ ಸ್ಫೋಟ, ಹೆಲಿಕಾಪ್ಟರ್ ಹ್ಯಾಂಗರ್ಗೂ ಕೂಡ ದಾಳಿಯಿಂದ ಹಾನಿಗಳಾಗಿದೆ. ಅತ್ಯಂತ ಸುರಕ್ಷಿತ ಗ್ರೀನ್ ಝೋನ್ ಮೇಲೂ ಕೂಡ ಅಟ್ಯಾಕ್ ನಡೆಸಿರೋದಿಲ್ಲಿ ಇರಾನ್ ನಾನೇನು ಕೈ ಕಟ್ಕೊಂಡು ಕುತ್ಕೊಳ್ಳೋದಿಲ್ಲ ನೋಡಿ, ಪ್ರತಿ ದಾಳಿಗಳನ್ನು ಹೇಗೆ ಕೊಡ್ತೀನಿ ಎನ್ನುವಂಥ ಹಗೆಯನ್ನು ಸಾಧಿಸೋದಕ್ಕೆ ಜೊತೆಗೆ ಪ್ರತಿ ದಾಳಿಯನ್ನು ಕೊಡೋದಕ್ಕೆ ಇರಾನ್ ಕೂಡ ಮುಂದಾಗಿದೆ. ಈಗಾಗಲೇ ಬಹಳಷ್ಟು ಜನರಿಗೆ ಆಶ್ಚರ್ಯ, ಇರಾನ್ ಇಷ್ಟೆಲ್ಲ ಶೇಖರಣೆ ಮಾಡಿಟ್ಕೊಂಡಿತ್ತ ಈ ಮಟ್ಟಿಗೆ ಈ ಪರಿ ಕಾಂಪಿಟೇಷನ್ ಕೊಡೋದಕ್ಕೆ ಅಂತ ಹೇಳಿ. ಯಾಕಂತ ಹೇಳಿದ್ರೆ ಬಹಳಷ್ಟು ಸಪೋರ್ಟಿವ್ ಆಗಿದ್ದಂತಹ ಮಿತ್ರ ರಾಷ್ಟ್ರಗಳನ್ನು ಹೊಂದಿರುವಂತಹ ಅಮೆರಿಕ ದಾಳಿಗೆ ಪ್ರತಿ ದಾಳಿಯನ್ನು ಕೊಡ್ತಾನೆ ಬರ್ತಾ ಇದೆ, ಆ ಟಕ್ಕರನ್ನು ಕೊಡ್ತಾನೆ ಬರ್ತಾ ಇದೆ. ಅಂದರೆ ಇರಾನ್ ಎಷ್ಟರ ಮಟ್ಟಿಗೆ ಬೇಸನ್ನು ಸ್ಟೋರ್ ಆಗಿ ಇಟ್ಕೊಂಡಿತ್ತು ಅನ್ನುವಂಥದ್ದು ಪ್ರಶ್ನೆ ಮೂಡುತ್ತೆ. ಹಾಗಾಗಿ ಒಂದು ಕಡೆ ಇರಾಕ್ ಮೇಲೆ ಕೂಡ ಇರಾನ್ ತನ್ನ ದಾಳಿಯನ್ನು, ತನ್ನ ಪ್ರತೀಕಾರವನ್ನು ತೀರಿಸಿಕೊಂಡಿರೋದು ಮುಂದಾಗಿದೆ. ಯಾಕಂತ ಹೇಳಿದ್ರೆ ಬಾಗ್ದಾದ್ನ ಅಮೆರಿಕ ರಾಯಭಾರ ಕಚೇರಿಯಲ್ಲಿ, ಹಾಗಾಗಿ ಎಲ್ಲೆಲ್ಲಿ ವಾಯುನೆಲೆಗಳಿದೆಯೋ, ಅಮೆರಿಕದ ರಾಯಭಾರ ಕಚೇರಿಗಳಿದೆಯೋ ಅದೆಲ್ಲದನ್ನ ಕೂಡ ಉಡೀಸ್ ಮಾಡೋದಕ್ಕೆ ಇಲ್ಲಿ ಮುಂದಾಗಿರುವಂಥದ್ದು ಇರಾನ್. ಅಮೆರಿಕದ ರಾಯಭಾರ ಕಚೇರಿ ಬಳಿ ಭಾರೀ ಸ್ಫೋಟವನ್ನು ಮಾಡಿದೆ. ಹೆಲಿಕಾಪ್ಟರ್ ಹ್ಯಾಂಗರ್ಗೂ ಕೂಡ ದಾಳಿಯಿಂದ ಹಾನಿಗಳಾಗಿದೆ. ಅತ್ಯಂತ ಸುರಕ್ಷಿತ ಗ್ರೀನ್ ಝೋನ್ ಅಂತ ಕರೆಯುತ್ತಾರೆ. ಯಾಕಂತ ಹೇಳಿದ್ರೆ ಬಹಳಷ್ಟು ಸುರಕ್ಷಿತ ಪ್ಲೇಸ್ ಇತ್ತು, ಅದನ್ನು ಗ್ರೀನ್ ಝೋನ್ ಅಂತಲೂ ಕರೆಯಲಾಗ್ತಿತ್ತು. ಅದನ್ನೂ ಬಿಟ್ಟಿಲ್ಲ ಇರಾನ್, ಅದರ ಮೇಲೂ ಕೂಡ ಪ್ರತಿ ದಾಳಿಯನ್ನು ಮಾಡಿದೆ.